ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ನೋಡ್ರಿ, ಈಗ ಬೆಳಗ್ಗೆನೇ ನಾಷ್ಟ ಮಾಡ್ಕೊಂಡಿವಿ. ಎಲ್ಲರೂ ಐತಾರದಲ್ರಿ. ಇವತ್ತು ನಾಷ್ಟ ಮಾಡಿ ಈಗ ನೀನೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿದ್ದೀವಿ. ಇವತ್ತೊಂದು ಸ್ವಲ್ಪ ಮಾಡ್ಬೇಕಂತ ಹೇಳಿ ಎಲ್ಲ ಗವಾಳ ತೆಗಿಯಾಕತ್ತೀವಿ. ಮಾಳ ಒಂದು ಕ್ಲೀನ್ ಮಾಡೋದ, ಒಟ್ಟು ಸೋನು ಭಾಂಡೆಗಳು ಇಳಿಸ್ಯಾನ. ನನಗೆ ಹುಡುಗಪ್ಪ ಮ್ಯಾಗಿಂದ ಒಂದು ಸ್ವಲ್ಪ ಅಂದಿನಿ. ಹುಡುಗ್ಲುಗುತ್ತಾನ ಬಿಸಿಲಂತ್ರ ಸಿಕ್ಕಾಪಟ್ಟಿ ಕಡಕ್ಕೆ ಬಿದ್ದವ. ಭಾಂಡೆ ತಿಕ್ಕಾಕಿ ಹಿಂಗೆ ಬಿಸಿಲಿತ್ತಂದ್ರೆ ಭಾಂಡೆ ಚಂದ ಒಣಗ್ತಾವ ನೋಡ್ರಿ, ಡಾಗ್ ಬೀಳಂಗಿಲ್ಲ. ಅದಕ್ಕೆ ಏನು ಮಾಡ್ಲತ್ತಾನ ಸೋನು ನೋಡೋಣ ಬರ್ರಿ. ಹುಡುಗ್ಲುತ್ತಿದೆಪ್ಪ, ಹಂಡ್ಯದ ಮುಚ್ಚಚ್ಚನು ಪಟ್ಟತಿ ಏನ್ರ ಮುಚ್ಚು. ಗಂಗಾಳ ಅದ ನೋಡ ಬುಟ್ಟಾಗ. ಇದು ಒಂಥರ ಕ್ಲೀನ್ ಆಗ್ಯದಲ್ರಿ ಕಪಾಟಾಗಿ. ಇದು ಒಂದು ಮಾಳ. ಆ ಟಾಕ್ಯಾಗ ಶಾವ್ಗೆ ವಜ್ಜಿ ಭಾಳ ಅವ, ಅದಕ್ಕಾಗಿ ಟಾಕಿ ಇಳಿಸಿಲ್ಲ ನೋಡ್ರಿ, ಅಲ್ಲೇ ವರ್ಷ ಇಡ್ತೇವ್ರಿ. ಅದಕ್ಕೆ ಇದು ಕಪಾಟ್ ಭೀ ಎಲ್ಲ ಖುಲ್ಲ ಮಾಡ್ಯಾರ. ಅವೆಲ್ಲ ಏನೇನೋ ತೆಗೆದು ಒರೆಸಿ ಕಪಾಟ್ ಕ್ಲೀನ್ ಮಾಡಿ ನೋಡ್ರಿ. ಬಾಂಡೆ ಅಲ್ಲೊಂದು ಕ್ಯಾರೆಟ್ ತೆಳಗೊಂದು ಇಟ್ಟರೇನೋ, ಇದು ಕ್ಯಾರೆಟ ತೆಳಗೊಂದು ಭಾಂಡೆದು ಕ್ಯಾರೆಟ್ ಫುಲ್ ಅದ. ಇಲ್ಲಿ ಇಷ್ಟೆಲ್ಲ ಭಾಂಡೆ ಬಿದ್ದಾವ, ಎಲ್ಲ ತಿಕ್ಬೇಕು ನೋಡ್ರಿ ಕ್ಲೀನಾಗಿ. ಮತ್ತು ಅಲ್ಲಿ ಜಗಲಿ ಮ್ಯಾಗ ಒಂದಿಷ್ಟು ಇಟ್ಟಾರ. ಹಾಂ, ಹೆಚ್ಚಿನ ಬಾ ಬಾಟ್ಲಿ ಸೋನೋ ಕೈ ಹಾಕ್ಸೋಣ. ವರ್ಷ ಬಾರ್ಲಿ ಚಳಿ ತಾಚಿನ ಮಾತಾಡ ವರ್ಷದಕ್ಕ ಸ್ವಚ್ಛಾಗಿ ಒರೆಸಿ ಮುಚ್ಚೋದು ಮ್ಯಾಗ ಟಾಕಿ ತೆಗಿಬೇಡ. ಅದು ಒಳಗಿಂದ ಒರೆಸ್ಬೇಡ. ಖಾಲಿ ಅದ ಹುಡುಗು. ಏನಾಯ್ತಾ? ಇಡಿ ನಿನ್ ಕಾಸು ತಂದಿದ್ದೀರಿ ಯಾರು? ಇಲ್ಲೆಲ್ಲ ಸೋರ್ಯಾವ ನೀರು ಹ್ಯಾಂಗ ವರ್ಷ ನೋಡು. ಬೇಡ ಅಂತ ಬೈತಾಳೆ ಸಿಟ್ಟು.
ಚಿನ್ನ ಒಂದು ಹಾಡಾರೆ ಆಯ್ತು. ನಮ್ ಕಾಸ ಕೂತ ನೋಡಲಿ. ಹಾ ಬಾಜಿ ಕೊಟ್ಟು ಆ ಬಾಟ್ಲಿ ಕೊಡ್ತೀರೇನೆ ಈ ಕಡೆ ಮುಂದೆ ಹೋಗಿ ಕೊಡ್ತಾ. ನಮ್ಗ ಮರಳು ಕೊಡ್ರವ ಕುಮ್ಯಾಕ. ಕೊಡ್ಬೇಡ. ನಡ್ಲೇನಮ್ಮ? ಇಲ್ಲಿ ನೋಡ್ರಿ ಚಿನ್ನು ಎಲ್ಲ ಡಬ್ಬಿಗಳು ಒರೆಸ್ಲತ್ತಾಳ. ಎಷ್ಟು ಖಾಲಿ ಇದ್ವಲ್ಲ ಅಟ್ಟೆ ತಿಕ್ಕಿವ್ರಿ. ಅಂದ್ರೆ ಜಾಸ್ತಿ ಏನು ಎಲ್ಲ ಥರದಾಗ ಬ್ಯಾಳಿ ಕಾಳು ಹಾಕಿ ಇಟ್ಟಿಲ್ರಿ ನಾವು. ಜಾಸ್ತಿ ಏನಿಲ್ಲ, ಎಲ್ಲ ಖುಲ್ಲ ಡಬ್ಬಿಗಳವ. ಅದಕ್ಕೆ ಖುಲ್ಲ ಇದ್ದದಿಟ್ಟು ತಿಕ್ಕಿದೆವು. ಒಂದು 2-3 ತಿಕ್ಕಿಲ್ಲ ನೋಡ್ರಿ. ಯಾಕಂದ್ರೆ ಈಗ ಮತ್ತೆ ಸಮೀಪ ಮಾನಮಿ ಹಬ್ಬನೇ ಬಂತು. ಮತ್ತು ಆಳಿಗೆ ಎಲ್ಲ ತಿಕ್ಕಿದ್ರಾಯ್ತು, ಅವಾಗ ತಿಕ್ಕೇಬೇಕ್ರಿ. ಅದಕ್ಕಾಗಿ ಅವು ಡಬ್ಬಿಗಳು ಏನು 2-3 ಡಬ್ಬಿಗಳು ದೊಡ್ಡ ಇದ್ದವಲ್ರಿ, ಅವು ವರ್ಷ ಇಟ್ಟೇವ್ ನೋಡ್ರಿ ಅಲ್ಲೇ. ಅವು ವರ್ಷ ಇಟ್ಟು ಇದು ಜಾಸ್ತಿ ಭಾಂಡೆ ಇದ್ದು ರೀ. ಮತ್ತು ಆ ಕಡೆ ಒಯ್ದು ಹಿಂಗೆ ಸೋನು ಡಬ್ಬ ಹೊಡ್ದನ್ರಿ. ಬರ ತಿಕ್ಲುತ್ತಿದ್ದೇವೆ. ನಾಳೆ ಚಾಲು ಇತ್ತು ರೀ ಲೈಟ್ ಇದು ಮೋಟ್ರ್ ಚಾಲು ಇತ್ತು. ನೀರು ಹಾಕೊಳ್ಳೋದು ಏನು ಗರಜ್ ಇದ್ದಿತ್ತಲ್ಲ, ಅಲ್ಲೇ ಬಾದ್ಲ್ಯಾ ಪೈಪ್ ಬಿಟ್ಟಿದ್ರಿ. ತೊಳಿಲಿತ್ತಿದ್ದೇವೆ ನೋಡ್ರಿ. ಚಿನ್ನು ಭೀ ನಾ ತೊಳಿತಂದಳು. ತೊಳಿವಾತಂದ ಸಣ್ಣ ಏನಿದ್ದು ಅಲ್ರಿ ಇವೆಲ್ಲ ತೊಳೆದು ನೋಡ್ರಿ ಆಕಿನು. ನಾವು ತಿಕ್ಕಾಳಿಗೆ ಜಾಸ್ತಿ ಬಿಸಿಲು ಬಿದ್ದಿತ್ತು ರೀ. ಕಡಕ ಮಸ್ತ್ ಭಾಂಡೆ ಒಣಗ್ತಾವ ಅನ್ಕೊಂಡಾರ್ದಾಗ ಮತ್ತೊಂದು ಸ್ವಲ್ಪ ಭಾಂಡೆ ತಿಕ್ಕದಾಗ ಟೈಮಿಗೆ ಮತ್ತೊಂದು ಸರಿ ಮಳೆ ಬತ್ರಿ. ಮಳೆ ಬಂದು ಮತ್ತು ಗಾಳಿ ಬಿಸಿಲು ಬಿತ್ತು. ಗಾಳಿ ಬಿಸಿಲು ಜಾಸ್ತಿ ಟೈಮ್ ಬೀಳೋಣ ಮತ್ತು ಒಂದು ಸ್ವಲ್ಪ ಆರ್ದು ನೋಡ್ರಿ. ಚೆಂದಾಗಿ ಒಣಗು ಎಲ್ಲ ತಿಕ್ಕೋದು ಭಾಂಡೆ ಕಡಕ್ಕೆ ಒಣಗೋಲ್ರಿ. ಇದು ಮಾಡೋದು ಸಾರ್ಕ ಯೂಸ್ ಮಾಡೋದಲ್ಲಲ್ರಿ ಅವು ಇದು ಆತಾವ, ಡಾಗ್ ಬಿದ್ದಂಗೆ ಆತಾವ. ಅದಕ್ಕೆ ಇವು ಜರ್ಮನ್ ಭಾಂಡೆ ಹಾಳಾತಾವ್ರಿ. ಇವು ಒಣಗಿರ್ಲಿಲ್ಲ ಅಂದ್ರೆ ಅದ್ರ ಸಂಬಂಧ ಎಲ್ಲ ಒಣಗಿಸ್ದೇವು ನೋಡ್ರಿ. ಚಂದ ಬಿಸಿಲಿಗೆ ಇಲ್ಲೇ ಕಾಂಕ್ರೀಟ್ ಮ್ಯಾಗನೇ ಮುಂದೆ ಹಾಕಿ ಎಲ್ಲ ಡಬ್ಬ ಹೊಡ್ತಿದ್ದೆವು. ನೀರಿದ್ದು ಅಂದು ತಿಕ್ಲಕ್ಕೆ ಚಂದ ಮನ್ಸು ಬರ್ಲತ್ತಿತ್ತು ನೋಡ್ರಿ. ಲೈಟ್ ಹೋಗಾಡ್ದಾಗ ಒಟ್ಟು ಭಾಂಡೆ ತಿಕ್ಕಿ ಕಡಿಗಾದೆವು. ಭಾಂಡೆ ತಿಕ್ಕಿ ಕಡಿಗಾಗಿ ಅಲ್ಲೆಲ್ಲ ಕಪಾಟ ಅದನ್ನೆಲ್ಲ ನೋಡಿರಲ್ರಿ ನಾವು. ಒರೆಸಿದೆವು. ಮಾಳ ನನಗೆ ಮ್ಯಾಗ ನೆಲ್ಕಂಗಿಲ್ರಿ ಮಾಳ. ಅದ್ರ ಸಂಬಂಧ ಸೋನುಗೆ ಮ್ಯಾಲೆ ಏರಿಸಿ ಇದು ಮಾಡಿದ. ಹುಡುಗ್ಲಕ್ಕ ಒರೆಸ್ಲಿಕ್ಕೆ ಹಚ್ಚಿದ. ಅವ ಏರಿದ್ ನೋಡ್ರಿ. ಚಿನ್ನು ಏರ್ತೀವ್ರಿ. ಅದು ಬೇರೆ ಚಿನ್ನು ಏರೋಳು. ಈ ಸಲ ಅವ ಏರ್ತೀನಿ ನಾ ಏರ್ತಂದು ಅವ ಏರಿ ಎಲ್ಲ ಕ್ಲೀನ್ ಒರೆಸೋದು ನೋಡ್ರಿ. ಒಟ್ಟು ಭಾಂಡೆ ಎಲ್ಲ ತೆಗ್ದೇವು ನೋಡ್ರಿ ಫ್ರೆಂಡ್ಸ. ತಿಕ್ಕಿ ಅಡ್ಗೆ ಮಾಡ್ದಾರಿ. ದೇವ್ರು ಭೀ ತಿಕ್ಕಿನ್ರಿ ಒಟ್ಟು ಜಗದಿ ಮ್ಯಾಗಿನ ಅಡ್ಗೆ ಮಾಡ್ದು ನೋಡ್ರಿ. ಇಲ್ಲಿ ಸೆಗಡಿ ಫುಲ್ ಐಟಿಗೆ ಜಾಸ್ತಿ ಫುಲ್ ಆಗಂಗಿಲ್ಲ. ಅದಕ್ಕಾಗಿ ಸೆಗಡಿ ಮ್ಯಾಗ ಜರ ಶೇಂಗಾ ಸಾರು ಕಾಸ್ಲಿಕ್ಕೆ ಇಟ್ಟು ಹಿಟ್ನಾದಿ ಒಲಿ ಮ್ಯಾಗ ಚಪಾತಿ ಮಾಡ್ಕೊಂಡು ಬಂದು ನೋಡ್ರಿ. ಎಲ್ಲರದು ಚಿನ್ನು ಉಳುತ್ತಾ, ಅವ್ರ ಪಪ್ಪಂದು ಊಟ ಆಯಿತು, ಸೋನಂದು ಊಟ ಆಯಿತು. ಈಗ ನಾ ಒಬ್ಬಾಕಿದ್ದೀನಿ ನೋಡ್ರಿ. ಚಿನ್ನು ಇದು ಉಳುತ್ತಾ ನೋಡ್ರಿ. ಬರ್ರಿ ಉಳುಕೆಲ್ಲಾರ. ಏನೇನು ಮಾಡ್ರಿ ಉಳುಕ? ಶೇಂಗಾ ಸಾರ, ಚಪಾತಿ. ನೋಡ್ರಿ ಇಲ್ಲಿ ಇಷ್ಟು ಚಪಾತಿ ಮಾಡಿದ. ಮತ್ತು ಇದು ರೀ ಇಲ್ಲಿ ಮೊಸರದ ಶೇಂಗಾ ಸಾರು ಕಾಸಿ ನೋಡ್ರಿ. ಮಸ್ತ್ ಆಗ್ಯದ. ನೋಡಿದ್ರೆ ಬಾಯಿ ನೀರು ಬೀಳ್ತಾವ ಹಾಲು ಜಗ್ನಾಗ. ಈಗ ಮಸ್ತಾಗಿ ಚಟ್ನಿ ಅದ ರೀ. ಚಂದಿವಾಡಿ ಚಟ್ನಿ ಕೊಟ್ಟಿದ್ದಲ್ರಿ. ಇಲ್ಲಿ ಅದ ನೋಡ್ರಿ ಚಟ್ನಿ. ನಿಮ್ಮ ಪಪ್ಪ ಹಸದಿತ್ತು ಒಂದು ಜರ. ಇನ್ನೇನೆ ಅವಾಗ ಬದ್ನಿಕಾಯಿ ಕೊಟ್ರಿ. ಬದ್ನಿಕಾಯಿ ಹೊಳ್ಕೊಂಡು ಈ ಸೋನು ಊಟ ಮಾಡಿ ಇಟ್ಟನ್ರಿ ಗಂಗಾ.
ಬಿಳಿ ಬದ್ನಿಕಾಯಿ ತೊಗೊಂಡ್ರಿ ತಿರ್ಲಕ್ಕ ಬಿಳಿ ಮಸ್ತ್ ಆಗ್ತಾವ ನೋಡ್ರಿ ಎಲ್ಲ ಬದ್ನಿಕಾಯಿನೇ ಅವ ನೋಡ್ರಿ ಅಲ್ಲಿ ಸೀತಾಪುರಕಾಯಿ ನಮ್ಮಲ್ಲಿ ಅವ ಅವರು ಕೊಟ್ರು ನೋಡ್ರಿ ಬದ್ನಿಕಾಯಿ ಅರ್ಧ ಪಿಶು ಕೊಟ್ರು ನಮ್ಗೆ 8 ಕಪ್ಪ ತಂದುಬಿಡ್ತಾವ್ರಿ ಬದ್ನಿಕಾಯಿ ಒಡೆದು ಈಗ ಇದ್ರಾಗ ಶೇಂಗಾ ಸಾರು ಹಾಕ್ಕೊತೀನಿ ರೀ ಸೋನು ಉಂಡಿಟ್ಟಾನ ಇದು ಕೊಟ್ರು ನೋಡ್ರಿ ಸೀತಾಪುರಕಾಯಿ ಅದೊಂದು ಒಡೆದು ಹಣ್ಣಾಗಿ ಅದು ತರಳಿಗೆ ಹೊಡೆದು ಒಂದು ಜರ ಕಳಿ ಬಿತ್ತದ್ರಿ ಎಲ್ಲರೂ ಊಟ ಮಾಡೋಣ ಅಂತ ಬರ್ರಿ ಬಾಂಡೆ ಅಂತೂ ಮಸ್ತ್ ಒಣಗ್ತಾವ ಈಗ ಮತ್ತೆ ಮಾಡಿ ಬತ್ತೇನು ರೀ ಬಿಸಿಲ ನಾವು ಬಾಂಡೆ ತಿಕ್ಕಳಿಗೆ ಒಂದು ಸರ್ ಮಳೆ ಬತ್ರಿ ಬಂದ ಬಳಕ ಈಗ ಆರ್ಯದ ಈಗ ಮತ್ತೆ ಮಾಡಿ ಇರೋತದ ಏನು ಮಾಡ್ತದ ಗೊತ್ತಿಲ್ಲ ಈಗ ಮಾಡಿ ಗಿಡ ಎದ್ದತ್ತಂದ್ರೆ ಒಟ್ಟು ಗೊಳ ಮಾಡ್ಕೊಂಡು ತರ್ತೀವ್ರಿ ಇವಕ್ಕೆ ಮತ್ತೆ ಸಿಗೋಣ ರೀ ಇಲ್ಲಿ ನೋಡ್ರಿ ಗ್ಯಾಸ್ ಟಾಕಿ ಆಗಿತ್ತಲ್ರಿ ತೊಗೊಂಡು ಬಂದ್ರು ನೋಡ್ರಿ ಮಾಲಕರು ರೊಕ್ಕನ ಹಾಕ್ಕೊಟ್ಟಿದ್ರ ಮತ್ತು ಗ್ಯಾಸ್ ತರ್ಲಕ್ಕ ಕೊಟ್ಟಿದ್ದಲ್ರಿ ರೊಕ್ಕನ ಕೊಟ್ಟಿದ್ದಲ್ಲ ರೊಕ್ಕನ ಏನು ಕೊಟ್ಟಿಲ್ರಿ ಸುಮ್ ಕಾಲು ಎಳೆಯಗತ್ತಿದ್ರು ನೋಡ್ರಿ ಯಜಮಾನ್ರಿ ಸೋನು ಹೋದ್ರ ವೈಟ್ ಹಾಕಿ ಒಳಗೋಯ್ತಾನ ಚಿನ್ನು ಹೋಯ್ತಾ ನೋಡ್ರಿ ಈಗ ಎತ್ಕೊಂಡು ಘಸ್ ಅಂತ ಹೇಳಿ ಈ ಕಡೆ ನೋಡಿ ಈ ಕಡೆ ನೋಡಿ ಚಿನ್ನು ಇಲ್ಲಿ ನೋಡ್ರಿ ನಮ್ಗೆ ಹೊಳ್ಳಿ ಹಿಡಿಯೋ ತೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಸಂಜೆ ಟೈಮ್ ಆಗಿತ್ತು ಅದಕ್ಕೆ ಲೈಟ್ ಬಿ ಇದ್ದಿತ್ತಲ್ಲ ಕತ್ತಲ್ ಇತ್ತು ರೀ ಒಳಗೆ ಅಷ್ಟು ಭಾಂಡೆ ತಂದು ಒಳಗೆ ಗೋಳ ಮಾಡಿ ತಂದು ಇಟ್ಟು ಲೈಟ್ ಬರ್ನೇ ಡಬ್ಬ ಹೊಡಿಬೇಕು ಚಂಜಿ ಮಾಡಿ ಅಂತ ಹೇಳಿ ಬಿಟ್ಟೆವು ನೋಡ್ರಿ ಬಿಟ್ಟು ಈಗ ನೋಡ್ರಿ ಚಂಜಿ ಮಾಡಿ ಲೈಟ್ ಬರ್ನ ಸೋನು ನಾ ಡಬ್ಬ ಹೊಡ್ಯಾಕತ್ತಿದ್ದೆವು ಎಲ್ಲ ತಂದು ಕುಡ್ಲುತ್ತಿದ್ದು ನೋಡ್ರಿ ನಾವು ಪಟ ತಂದು ಕೊಟ್ಟ ಹಾಗೆ ಎಲ್ಲಿ ಇಡಾವು ಅವೆಲ್ಲ ಡಬ್ಬ ಹೊಡಿತಿದ್ದು ನೋಡ್ರಿ ಅದಕ್ಕೆ ಅವನಿಗೆಲ್ಲ ಗೊತ್ತವ ನೆಲಗ್ತಾವ ಬೇರಿಲ್ರಿ ಉದ್ದನ ಪಟ ಎಲ್ಲ ತೆಗ್ದು ಕುಡ್ಲುತ್ತಿದ್ದ ನಾ ಹಾಗೆ ಡಬ್ಬ ಹೊಡಿತಿದ್ದು ನೋಡ್ರಿ ಇಲ್ಲಿ ಹಿಂಗೆ ಎತ್ತೈತಿ ಒಬ್ರು ಕೊಟ್ರಲ್ಲ ಭಾಳ ಈಜಿ ಆಗ್ತದ ನೋಡ್ರಿ ನಮ್ಮ ಸೋನು ನೆಲಗ್ತದ್ವಿ ಪಟ್ ಎಲ್ಲ ಸಹಾಯ ಮಾಡ್ದ ಭಾಳ ಬೇಸರ ಅನ್ನಿಸ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ಈ ಸಲ ಸಿಕ್ಕಾಪಟ್ಟೆ ಹುಡುಗರು ಮದತ್ ಮಾಡ್ದು ಆಯ್ತು ಚಿನ್ನೊಂದು ಭೀ ಸಾಲಿ ಸುಟ್ಟಿ ಇತ್ತಲ್ರಿ ಅದ್ರ ಸಂಬಂಧ ಪಟ್ ಅಕ್ಕಿನೂ ಕೆಲಸಗಳು ಮಾಡಿದಳು ಆಯ್ತು ಅಕ್ಕಿನ ಭೀ ಹೋಮ್ವರ್ಕ್ ಜಾಸ್ತಿ ಇತ್ತು ಹೋಮ್ವರ್ಕ್ ಸಲಿಂದ ಸೋನು ನಾನೇ ಜಾಸ್ತಿ ಕೆಲಸ ಮಾಡೀವಿ ನೋಡ್ರಿ ಇದು ನೋಡ್ರಿ ಇಲ್ಲೆಲ್ಲ ಮಾಳ ಮ್ಯಾಗ ಇಡ್ಲು ಇದ್ದಿದ ಕುರ್ಚಿ ಸರ್ಸಿ ಇಡ್ಬೇಕಾಗ್ತದ್ರಿ ಇಲ್ಲಿ ನೋಡ್ರಿ ತೌಲಿಗಳೇ ಜಾಸ್ತಿ ನಮ್ಮಲ್ಲಿ ಒಂದು 7-8 ತೌಲಿ ಅದಾವೆ ನಾವು ಹೊರಗೆ ಒಂದು ಇಟ್ಟಿದ ಬಕೆಟ್ ಒಂದು ಇಟ್ಟು ಇಲ್ಲಿ ಒಂದು ಡಬ್ಬಿ ಇಟ್ಟಂದ್ರೆ ಮ್ಯಾಗಿನ ಮಾಳ ಕಂಪ್ಲೀಟ್ ಆಯ್ತು ನೋಡ್ರಿ ಬ್ಯಾಳಿ ಒಂದು ಸ್ವಲ್ಪ ಒಣಕಿ ಡಬ್ಬಿ ತಿಕ್ಕಿದೇವು ನೋಡ್ರಿ ಇದು ಇದೊಂದು ಇಲ್ಲಿ ಜಗಲಿ ಬಲ್ಲಿದೆ ನಾ ಒಂದು ಕಪಾಟ್ ಅದಲ್ಲ ಅದು ಕಪಾಟಿಗೆ ಎಲ್ಲ ಭಾಂಡೆ ಹಚ್ಬೇಕು ನೋಡ್ರಿ ನಾ ನೋಡ್ರದಾಗ ಐತೆ ನೋಡ್ರಿ ಎಲ್ಲ ಹಚ್ಚದಂತರೂ ಬೇಸರ ಆಗಲಿಲ್ಲ ಹುಡುಗರು ಮಾಡೋದು ಕಂಡು ಬರಂಗಿಲ್ಲ ಕೆಲಸ ಜಾಸ್ತಿ ಮಾಡ್ತಾವ ನೋಡ್ರಿ ನಮ್ಮ ಸೋನು ಅಂತರೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾನೆ ರೀ ಎಲ್ಲ ಗೋಳೆ ಮಾಡಿ ತಿಕ್ಕಿ ಡಬ್ಬ ಹೊಡೆದು ಎಲ್ಲ ಗೋಳೆ ಮಾಡಿ ಸೋನನ ಕೈ ಕೊಟ್ಟಿದ್ದ ಮತ್ತು ಅಂತಂದೆಲ್ಲ ಒಳಗಿಟ್ಟ ನೋಡ್ರಿ ಯಾಕಂದ್ರೆ ಮಳೆ ಬರೋ ಟೈಮ್ ಆಗಿತ್ತು ಮಾಡಿದ್ದಿದ್ದು ಜಾಸ್ತಿ ಅದಕ್ಕೆ ಗೋಳೆ ಮಾಡಿ ಪಟ ಕ್ಯಾರೆಟ್ ತಂದು ಕೂಡ ಒಳಗೆ ತಂದಿಟ್ಟ ಆಮ್ಯಾಗ ಸಂಜೆ ಟೈಮ್ನಾಗ ಹಚ್ಚಾಕತ್ತಿದ್ದೇವ್ರಿ ತಗ್ಯಾಳಿಗೆ ಬೇಸರ ಅನ್ನಿಸ್ತದೆ ಎಲ್ಲ ಭಾಳ ತೆಗೆದು ತೊಳೆದು ಎಲ್ಲ ಹಚ್ಚದ ಬಳಕ ನೀರಂಬಳ ಅನ್ನಿಸ್ತದೆ ನೋಡ್ರಿ ಮನ್ಸಿಗೆ ಎಷ್ಟು ಶಾಂತ ಸಮಾಧಾನ ಅನ್ನಿಸ್ತದೆ ಚಂದ ಅನ್ನಿಸ್ತದೆ ಎಲ್ಲ ಕ್ಲೀನ್ ಮಾಡೋಣ ಇಲ್ಲಿ ನೋಡ್ರಿ ಪಟ ಕುಳ್ಳೋದಿದೆಲ್ಲ ಕ್ಯಾರೆಟ್ ಅದನು ಅಂದ್ರೆ ಟೈಮ್ ಜಾಸ್ತಿ ಹಿಡಿಯಂಗಿಲ್ಲ ರೀ
ಅದಕ್ಕೆ ಇದು ಹಂಡೆ ಕೊಡ ಈಚಿಗೆ ಟಾಕಿ ಈಚಿಗೆ ಇಡ್ಬೇಕು ಅನ್ಕೊಂಡು ಅವು ನೆಲ್ಕಲ್ಲಾಗಿವ್ ರೀ. ಅದಕ್ಕೆ ಮುಂದೆ ಜಗಲಿ ಒಂದದ ವಜ್ಜು ನಾವಲ್ರಿ ಜಾಸ್ತಿ, ಅದಕ್ಕಾಗಿ ಇರ್ಲಿ ಬಿಡು ಮತ್ತೆ ಇಟ್ರೆ ಆಯ್ತು ಅಂಥೇಳಿ ಸೋನು ಇಡ್ತಾನೆ ಮ್ಯಾಲೆ ಏರಿ ಅಂಥೇಳಿ ಬಿಟ್ಟು ನೋಡ್ರಿ. ಎಲ್ಲ ಟಿಫನ್ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡು ಹೋಗ್ತಿದ್ದು ನೋಡ್ರಿ. ಎಲ್ಲ ಮನೆ ಕ್ಲೀನಿಂಗ್ ಅಂದ್ರೆ ಏನು 1-2 ಸಿಕ್ಕಾಪಟ್ಟೆ ಎಲ್ಲಾಗ ಭಾಳ ಕೆಲಸ ಇರ್ತಾವ. ಕಡೆ ತೆಳಗೆ ಒಯ್ದು ತಿಕ್ಕಿ ಮತ್ತು ಎಲ್ಲ ಒಣಗಿಸಿ ಮ್ಯಾಗ ತಂದು ಮತ್ತು ಹಚ್ಚೋದು, ಹಿಂಗಾಗಿ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತದೆ ನೋಡ್ರಿ. ಮದತ್ ಮಾಡಿದ್ರಂದ್ರೆ ಪಟ್ ಪಟ್ ಮುಗಿತಾವ. ಇದು ಹೊಸ ಟಿಫನ್ ಬಾಕ್ಸ್ ಅದ. ಇದು ಲಗುಟ್ ಕುಂಡ್ರಲಾಗಿತ್ತು ನೋಡ್ರಿ. ಅದು ಇಲ್ಲಿ ಕಪಾಟ್ನಾಗ ಇಡಿಸಲು ಬೇಕಿತ್ತು. ಅದಕ್ಕೆ ಮತ್ತು ಮಾಳ ಮ್ಯಾಗ ಇಟ್ಟಿದ್ದೆವು, ಅಲ್ಲೆಲ್ಲ ಪಾಣೆ ಹೊಡಿತೇವಲ್ರಿ, ಅದ್ರ ಮ್ಯಾಗೆ ಆಗಿತ್ತು. ಒಟ್ಟು ಎಣ್ಣೆಗೆ ಹಸಿ ಕೂತೋಗಿತ್ತು. ಚಿನ್ನು ಅದೇ ತಿಕ್ಕಿ ಬಿಟ್ಟಾಳ. ಅದಕ್ಕಾಗಿ ಅದಕ್ಕೆ ಮತ್ತೊಂದು ಜಾಗ ಬದಲಾಯಿಸ್ಬೇಕಂತ ಹೇಳಿ ಇಳ್ದುತ್ತಿದ್ದೆವು. ಸೋನು ಈಚೆ ಕಡೆ ಕಪಾಟ್ದಾಗ ಹಿಂದಿಂದ ಆಮ್ಯಾಗ ತಂದು ಇಟ್ಟು ನೋಡಿ. ಈಚೆ ಕಡೆ ಕಪಾಟ್ನಾಗ ಇಡಿಸ್ಲಿಲ್ರಿ ಅದು. ಇಲ್ಲಿ ನೋಡ್ರಿ ಮಾಳ ಮ್ಯಾಗಿನ ಕೊಡ ಹಂಡ್ಯ ಇಳ್ದಗತನ ಸೋನು ಎತ್ತೈತಿ. ಚಿನ್ನು ಟಿಫನ್ ಬಾಕ್ಸ್ಗಳು 2 ಆಗಿವ್ರೆಲ್ಲ ಮನೆಯೆಲ್ಲ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಓಡಾಡ್ಕೊತು. ಅದು ಒಂದು ತೆಗ್ದಿಟ್ಟೇವು ನೋಡ್ರಿ. ದಿನ ಸಾಲಿಗೆ ಹೋಯ್ತಾಳೆ ಕೇಳಿ ಅದಕ್ಕೆ ಈಚೆ ಕಡೆ ಸೈಡ್ ಕಪಾಟ್ನಾಗ ಇಟ್ಬಿಟ್ಟೆವು. ಆಕೆ ಹೊರಗೆ ಅಭ್ಯಾಸ ಮಾಡ್ಲತ್ತೀವ್ರಿ. ಹಂಗೆ ಸೋನು ಹೋಗೋದು ಜಗಳ ತೆಗಿಯೋದು, ಜಗಳ ತೆಗ್ದು ಹೋಗಿ ಬರೋದು, ಜಗಳ ತೆಗೆದು ಬರೋದು. ಆಕೆ ಅವಿ ಮಾಡೋದು ಮಾಡ್ಲತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಬಾಂಡೆ ಅಂತೂ ಎಲ್ಲ ಡಬ್ಬುಣದಾಯ್ತು. ಅದಕ್ಕೆ ಇಲ್ಲಿ ಸೋನು ಚಿನ್ನು ಅಭ್ಯಾಸ ಮಾಡ್ಲಿಕತ್ತಾರ. ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.